ಬಂದ್ರಿ ಒಳಗಡೆ ಬಂದ್ರು ಕೀ ತಗೋಬೇಕು ಪೇಪರ್ಸ್ ತಗೋಬೇಕು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಇವತ್ತು ಇದೆಲ್ಲ ಸ್ಟಫ್ ತೋರಿಸ್ತಾ ಇರೋದು ಏನು ಅಂದರೆ ನನ್ನ ಮಗ ಒಂದು ಅಪಾರ್ಟ್ಮೆಂಟಿಂದ ಮೂವ್ ಔಟ್ ಆಗಿದ್ದ 1 ಮಂತ್ ಬ್ಯಾಕು ಈಗ ಹೊಸ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದಾನೆ ಅವ್ನ ಸ್ಟಫ್ ಎಲ್ಲ ನಮ್ಮ ಮನೆಗೆ ಬಂದು ಕಲೆಕ್ಟ್ ಆಗಿದೆ ಇದನ್ನೆಲ್ಲ ಇವತ್ತು ತೊಗೊಂಡು ಹೋಗ್ಬಿಟ್ಟು ಅವನಿಗೆ ಅಪಾರ್ಟ್ಮೆಂಟಲ್ಲಿ ಸೆಟ್ ಮಾಡಿ ಬರಬೇಕು ಕಾಲೇಜ್ ಹತ್ರ ಸೊ ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ನಾನು ಒಂದು ಅಪಾರ್ಟ್ಮೆಂಟ್ ಹೇಗಿದೆ ಅಂತ ತೋರಿಸ್ತೀನಿ ಇದೆಲ್ಲ ಸ್ಟಫ್ಸು ಆಮೇಲೆ ಒಂದು ಬೆಡ್ಡು ಕೆಲವು ಫರ್ನಿಚರೆಲ್ಲ ಬೈ ಮಾಡಬೇಕು ಯಾಕಂದರೆ ಇದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಏನು ಫರ್ನಿಚರ್ ಇರೋಲ್ಲ ಲಾಸ್ಟ್ ಇಯರ್ದ್ರಲ್ಲೇ ಅವರೇ ಬೆಡ್ಡು ಬೆಡ್ದು ಪ್ಯಾಡು ಟೇಬಲ್ಲು ಚೇರು ಆ ಥರದ್ದೆಲ್ಲ ಕೊಟ್ಟಿದ್ದರು ಈ ಸತಿ ಕೊಡ್ತಾ ಇಲ್ಲ ಸೊ ನಾವೇ ಅದನ್ನು ಪರ್ಚೇಸ್ ಮಾಡಬೇಕು ಸೊ ಇದೆಲ್ಲ ಸ್ಟಫ್ಸ್ ಒಂದು ಹಾಗೆ ಹೊರಗಡೆ ಒಂದು ಫ್ಯೂ ಐಟಮ್ಸ್ ಇದೆ ವಾಕಿಂಗ್ ಪ್ಯಾಡು ತೊಗೊಂಡು ಹೋಗ್ತಾ ಇದ್ದಾನೆ ವರ್ಕೌಟ್ದು ನ್ಯೂ ಟ್ರೆಂಡು ಈ ಥರದ್ದು ರೋಲಿಂಗ್ ಬೆಡ್ನ ಹಾಕ್ಕೊಳ್ಳೋದು ಸೊ ಅದಕ್ಕೆ ಅವ್ನಿಗೆ ಬೇಕು ಅಂತ ಇದು ತೊಗೊಂಡು ಹೋಗ್ತಾ ಇದ್ದಾನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ Hi guys, welcome to the channel. Today I am showing this this is all the items my son's apartment stuff. Last month he moved out, his lease was done, so this he had only 1 month of summer holidays, so this July 7th he'll be starting the second year, so he is going to move into the different apartment, so we are taking all his stuff to load, unpack and arrange. So all these are the stuffs, so then later I'll show his apartment also. He's taking this walking pad also, and there are some more luggage inside, lot of clothes, lot of things. This time he is not getting any bed or table or chairs, so we have to shop a little bit. Other than that he has most of the stuffs. He's taking kind of rolling bed because this is the trend right now, so he want to try out on this one. These are his bags, so all these stuffs he'll be taking. Today we are planning to move in, that's why I wanted to show you all this one. Later I'll be showing the apartment also. Don't forget to subscribe, share with others also. Ogo ಕೀಸ್ ಎಲ್ಲ ಸಿಕ್ತವನಿಗೆ ಸೊ ಗೇಟ್ ಇವಾಗ ಹೋಗೋ ಬಿಕಾಸ್ ನೀನು ಫಾಸ್ಟ್ ಇನಫ್ ಹೋಗಿಲ್ಲ ಓಕೆ ಬುಕಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ ಪಾರ್ಕಿಂಗ್ ಗರಾಜ್ ಇದು ಪಾರ್ಕ್ ಮಾಡ್ತಾ ಇದ್ದೀವಿ ಅವ್ರು ಅಲ್ಲಿ ಪಾರ್ಕ್ ಮಾಡಿದ್ದಾರೆ ನಾವು ಇಲ್ಲಿ ಪಾರ್ಕ್ ಮಾಡಿಬಿಡ್ತೇವೆ ಇದೆ ಅಪಾರ್ಟ್ಮೆಂಟು ಇದೇ ಎಂಟಿ ಅಪಾರ್ಟ್ಮೆಂಟ್ ಇವಾಗೆಲ್ಲ ಇದನ್ನು ಫಿಲ್ ಮಾಡಬೇಕು ನಾವು ಜೋಡ್ಸೋಕ್ಕೆ ಇದು ಎಂಟ್ರೆನ್ಸು ಇದು ಲಿವಿಂಗ್ ಏರಿಯಾ ಇದು ಕಿಚನ್ನು ಇದು ಬೆಡ್ರೂಮು ಅದು ಕ್ಲಾಸೆಟ್ಟು ಇದು ಬ್ಯಾತ್ರೂಮು ತೋರಿಸ್ಬಿಡ್ತೀನಿ ಯಾಕಂದ್ರೆ ಒಂದ್ಸತಿ ಎಂಟಿ ಇದ್ದಾಗ ತೋರಿಸೋದು ಗುಡ್ಡು ಸೊ ಇದು ಕ್ಲಾಸೆಟ್ಟು ಇದು ಬ್ಯಾತ್ರೂಮು ಇನ್ನು ಫರ್ನಿಷ್ ಆದಮೇಲೆ ಮತ್ತೆ ತೋರಿಸ್ತೀನಿ ಸೊ ಇವಾಗ ಸದ್ಯಕ್ಕೆ ಈ ಥರ
ಸೊ ಇನ್ನು ಸಾಮಾನು ತರಬೇಕು, ನಾವು ತರಕ್ಕೆ ಹೋಗ್ತಾಯಿದ್ದೀನಿ. ತಂದ ಮೇಲೆ ಮಿಕ್ಕಿದ್ದು ತೋರಿಸೋಣ. ಇದು ವಿಂಡೋ, ಹೊರಗಡೆಯಿಂದ ಏನೇನು ಕಾಣಿಸುತ್ತೆ ಅಂತ. ರೋಡ್ ಇದೆ ಆ ಥರ. ಇದು ಗೀಝರ್ ಥರ ವಾಟರ್ ಹೀಟರು. ಇದು ವಾಷರ್ ಡ್ರೈಯರು. ಇದು ವಾಷರು, ಅದು ಡ್ರೈಯರು ಒಂದೇ ಇದರಲ್ಲಿದೆ. ಇದು ಕೋಟ್ ಕ್ಲಾಸೆಟ್ಟು, ಶೂಸ್ ಕ್ಲಾಸೆಟ್ ಅಂತ. ಇದು ಇಷ್ಟಿದೆ, ಗಲೀಜಿದೆ, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಿನ್ನ ನಾವು. ಸೊ ಅದು ಎಂಟ್ರೆನ್ಸು ಈ ಥರ ಬರಬೇಕು. 2 ವಿಂಡೋ, ಕಿಚನ್ನು. ಇದು ಸ್ಟುಡಿಯೋ ಅಂತಾರೆ, ಅಪಾರ್ಟ್ಮೆಂಟ್ ಸ್ಟುಡಿಯೋ ಅಂತ. ಬಟ್ ಯಾಕಂದರೆ ಬೆಡ್ರೂಮಿಗೆ ಬಾಗಿಲಿರಲ್ಲ. ಇದು ಬೆಡ್ರೂಮು, ಆದರೆ ಬಾಗಿಲಿಲ್ಲ. ಅವನೊಬ್ಬನೇ ಇರೋದಕ್ಕೆ ಓಕೆ. ಇನ್ನು ಅವನಿಗೆ ಬೆಡ್ಡು ಈ ಥರ ತೊಗೊಂಡಿದ್ದಾನೆ, ಸಾಕಂತವನಿಗೆ. ನೆಲದ ಮೇಲೆ ಸೆಟ್ ಆಗಿಲ್ಲ ಅಂದರೆ ಬೆಡ್ ಬೈ ಮಾಡ್ತೀವಿ. ಕಾಟು, ಅದೇ ಬೆಸ್ದು ವುಡನ್ ಸ್ಟಫು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಕಾಯಿಲ್ದು ಸ್ಟವ್ವು ನಂಗೆ ಅದು ಇಷ್ಟ ಇಲ್ಲ, ಗ್ಯಾಸೇ ಬೆಟರು. ಏನೂ ಮಾಡೋಕ್ಕಾಗಲ್ಲ. ಫ್ರಿಜ್ಜು ಅವರೇ ಕೊಡ್ತಾರೆ, ಮೈಕ್ರೋವೇವು. ಇದು ಫ್ರೀಝರು, ಫ್ರಿಜ್ಜು. ಇದು ಓವನ್ನು, ಟ್ರೇ ನಾವೇ ತಗೋಬೇಕು. ಪ್ರೂಫರು. ಇದು ಡಿಶ್ ವಾಷರು. ಇದು ಮೈಕ್ರೋವೇವ್. ಇದಿಷ್ಟು ಅವರೇ ಕೊಡ್ತಾರೆ, ಮಿಕ್ಕಿದೆಲ್ಲ ನಾವು ತೊಗೊಂಬಂದು ಫರ್ನಿಷ್ ಮಾಡ್ಕೋಬೇಕು. ಇಷ್ಟು ಬರೀ ಒಂದು ಕಾರಿಂದು ಲಗೇಜಸ್ಸು. ನಮ್ಮದು ಪಾರ್ಟ್ ಬೈ ಪಾರ್ಟು ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಕನೆಕ್ಟೆಡ್ ಥರ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಥರ. ಯಾಕಂದ್ರೆ ಜಾಯಿಂಟ್ ಮಾಡಿದ್ರೆ ಟೂ ಮಚ್ ಬಿಗ್ ಆಗುತ್ತೆ. ಸೊ ಇದಿಷ್ಟು ಒಂದು ಕಾರಿಂದು. ಇನ್ನು ಸೆಕೆಂಡ್ ಕಾರಿಂದು ಇವಾಗ ತರಕ್ಕೆ ಹೋಗಿದ್ದಾರೆ. ಇದು ಅಷ್ಟೇ ಮನೆಯಿಂದನೇ ತಂದ್ವಿ. ಸ್ಟೂಲು, ಬಾರ್ ಸ್ಟೂಲ್ ಥರ. ಆಮೇಲೆ ಇದೆಲ್ಲನೂ ಅಷ್ಟೇ ಸ್ವಲ್ಪ ಐಟಮ್ಸ್. ಇದರಲ್ಲೆಲ್ಲ ಒಂದು ಮೋಸ್ಟ್ಲಿ ಐ ಥಿಂಕ್ ದೇವ್ರ ಐಟಮ್ಸ್ ಇದೆ ಅಂತ ದೇವ್ರದೆಲ್ಲ ಇಟ್ಕೊಂಡಿದ್ದಾನೆ. ಒಂದು ಸಂಧ್ಯಾ ಒಂದೇದು ಚಾಪೆ, ಪಂಚೆ, ಆ ಥರದ್ದು ದೇವ್ರದ್ದು ಐಟಮ್ಸ್ ಇಟ್ಕೊಂಡಿದ್ದಾನೆ. ಸೊ ಸಂಧ್ಯಾ ಒಂದೇ ಮುಂಚೆ ಮಾಡ್ತಿದ್ದ, ಮಧ್ಯದಲ್ಲಿ ಬಿಟ್ಟಿದ್ದ. ನೋಡೋಣ ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತೀಯಾನೆ. ಯಾಕಂದ್ರೆ ಅವ್ರು ರೂಮ್ಮೇಟ್ಸ್ ಎಲ್ಲ ಇದ್ದರು, ಅವ್ರು ನೋಡ್ತಾರೆ ಅಂತೇಳಿ ಬಿಡಿಯವರೆಲ್ಲ ಇದ್ದರು. ಸೊ ಅವರೆಲ್ಲ ನೋಡ್ಕೊಬಿಟ್ಟು ಏನಾರು ಅನ್ಕೊತಾರೆ ಅಂತ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಅವನೊಬ್ಬನೇ ಇರೋದ್ರಿಂದ ಮಾಡ್ತೀನಿ ಅಂತಿದ್ದಾನೆ, ಟೈಮ್ ಸಿಗ್ದಾಗೆಲ್ಲ. ನೋಡೋಣ. ಸೊ ಇದಿಷ್ಟು ಇವಾಗ ಒಂದು ಕಾರಿಂದು, ಸೆಕೆಂಡ್ ಕಾರಿಂದು ಇವಾಗ ಮತ್ತೆ ತರಕ್ಕೆ ಹೋಗಿದ್ದಾರೆ. ಇದು ಒಂದು ಸ್ಯಾಕ್ಸೋಫೋನು. ಸ್ಯಾಕ್ಸೋಫೋನು ಅವನು ಒಂದು ಐ ಥಿಂಕ್ 3 ಇಯರ್ಸು 4 ಇಯರ್ಸಿಂದನೂ ಕಲ್ತ್ಕೊತಾ ಇದ್ದಾನೆ. ಅವನಿಗೆ ಮಾಡಿಬಿಟ್ಟು ಬೇರೆಯವ್ರಿಗೆ ತೋರಿಸೋದಂದ್ರೆ ತೋರಿಸಲ್ಲ. ಸೊ ಅದೊಂದು ಸ್ಯಾಕ್ಸೋಫೋನು. ಈಗ ಹೊಸದಾಗಿ ವೋಕಲ್ದು, ಸಿಂಗಿಂಗ್ದು ಕರ್ನಾಟಕಕ್ಕೆ ಸೇರಿಕೊಳ್ಬೇಕು ಅಂತ ಓಡಾಡ್ತಿದ್ದಾನೆ. ನೋಡೋಣ ಏನು ಟೈಮ್ ಸಿಗತ್ತೆ, ಏನು ಪ್ರಾಕ್ಟೀಸ್ ಮಾಡ್ತಾನೆ ಅಂತ. ಬಟ್ ಇಂಟ್ರೆಸ್ಟ್ ಅಂತೂ ಇದೆ. ಅದು ಅವನು ನಮ್ಮಪ್ಪನ ಥರನೇ ಸ್ವಲ್ಪ ಇಲ್ಲ, ಪರ್ಟಿಕ್ಯುಲರಾಗಿ ಹಿಂಗೆ ಇರಬೇಕಂದ್ರೆ ಹಿಂಗೆ ಇರಬೇಕು. ಅವನು ಓಕೆ ಪರವಾಗಿಲ್ಲ, ಅದು ಬಿಟ್ಬಿಟ್ಟು ಬೇರೆ ಮಾಡ್ಬೋದು ಅನ್ನೋದೆಲ್ಲ ಇಲ್ಲ. ಆ ಥರ ಅವನು. ನಮ್ಮಪ್ಪನೂ ಹಾಗೆ, ತರಕಾರಿ ಇದೇ ಶೇಪ್ ಇರಬೇಕಂದ್ರೆ ಇದೇ ಶೇಪಲ್ಲಿ ಕಟ್ ಮಾಡೋದು, ಹಿಂಗೆ ಆಗಬೇಕು ಅಂದರೆ ಹಿಂಗೆ ಇರಬೇಕು, ಆ ಥರ ಇದ್ದರು ನಮ್ಮಪ್ಪ. ಇದು ಈಗ ಅವ್ರಿಗೆ ಸ್ವಲ್ಪ ಅದು ಇದು ಮರ್ತೋಗೋದು ಆ ಥರ ಇದೆ. ಬಟ್ ಅವ್ರದ್ದು ಹಾಗೆ ಸ್ಟ್ಯಾಂಡರ್ಡ್ ಥರ ಇತ್ತು. ಇವನು ಹಾಗೆ ಬಂದಿದೆ, ಬ್ಲಡ್ಡಲ್ಲಿ ಬಂದಂಗೆ. ಸೆಕೆಂಡ್ ಕಾರಿಂದ ಐಟಮ್ಸ್ ಎಲ್ಲ. ಸೊ ಇದಿಷ್ಟು ಮತ್ತು ಇದಿಷ್ಟು ಸೆಕೆಂಡ್ ಕಾರಿಂದ ಐಟಮ್ಸು ತಂದಿರೋದು ನಾವು. ಬೇರೆ ಎಲ್ಲ ಫಸ್ಟ್ ಕಾರಲ್ಲೇ ಇತ್ತು. ಇಷ್ಟೇ ಅಲ್ವೇ? ಇದಿಷ್ಟು. ಸೊ ಇನ್ನೆಲ್ಲ ಲೋಡ್ ಮಾಡಿದ್ಮೇಲೆ ತೋರಿಸ್ತೀವಿ. ಈ ಗಾಡಿ ಇಟ್ಕೊಂಡು ನಾವು ಒಂದೊಂದು ತೊಗೊಂಡು ಬಂದ್ವಿ. ಸೊ ಆ ಥರ ಹಿಂದ್ಗಡೆ ಮಾತಾಡ್ತಾನೆ ಇರ್ತಾರೆ, ಅವ್ರಿಗೆ ವೀಡಿಯೋ ಮಾಡ್ತಿದ್ದೀವಿ ಅನ್ನೋದು ಕೇರಿಲ್ಲ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಅದು ದೇವ್ರನ್ನ ಇಟ್ಟಿದ್ದಾಯಿತು, ನಾವು ಇವಾಗ ದೀಪನೂ ಹಚ್ಚಿದಾಯಿತು. ಇದು ಆಯಿತು. ಇಲ್ಲಿ ನೋಡಿ ಇಂಡಿಯನ್ ಕಾಯಿನ್ ಇಟ್ಟಿದ್ದೀವಿ. ಸೊ ಸುಮ್ಮನೆ ಮಾಡಿದ್ದೀವಿ ಇದನ್ನು. ಇನ್ನು ಹೋಗಿ ಮತ್ತು ಇನ್ನೂ ಸ್ವಲ್ಪ ಸಾಮಾನಿದೆ ಥರಕ್ಕೆ ಸ್ವಲ್ಪ ಅರೇಂಜ್ ಮಾಡಿದ್ದಾಯಿತು. ಎಲ್ಲದೂ ಅನ್ಪ್ಯಾಕ್ ಮಾಡಿಬಿಟ್ಟು ಬಾಕ್ಸ್ನೆಲ್ಲ. ಸೊ ಥರ
side. ಮೇಬಿ ಈ ಥರ ಇದೆ ಅಪಾರ್ಟ್ಮೆಂಟ್ ಇನ್ಸೈಡು. ನಾವು ಇದು ಅಷ್ಟೇ ಇನ್ಸೈಡೆ. ಇಲ್ಲಿ ಎಲಿವೇಟ್ರ್ ಇದೆ. ಇದು ಎಲಿವೇಟ್ರ್. ಇವಾಗ ಹಿಂಗೆ ಹೋಗ್ತಾ ಗರಾಜ್ಗೆ ಹೋಗುತ್ತೆ. ಸೊ ನಾವು ಇವಾಗ ಗರಾಜ್ಗೆ ಹೋಗ್ತಾ ಇದ್ದೀವಿ. ಸೊ ಇದೇನಾ ಇದು ಗರಾಜು. ಸೊ ನಮ್ಮ ಕಾರ್ ತೊಗೊಂಡು ಇವಾಗ ವಾಪಸ್ ಹೋಗಿ ಇನ್ನೊಂದು ರೌಂಡ್ ಇದೆ ಅನಿಸುತ್ತೆ. ಸೊ ಇನ್ನೊಂದು ರೌಂಡು ನಾವು ತೊಗೊಬರ್ತೀವಿ. ಬಟ್ ಇವಾಗ ಥರ ಇನ್ನೊಂದು 2 ದಿನ ಬಿಟ್ಟು ತೊಗೊಬರ್ತೀವಿ. ಯಾಕಂತ ಹೇಳಿದ್ರೆ ಅವ್ನ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ 1 ವಾರ ಇದೆ ಅದರಿಂದ. ಸೊ ಇವಾಗ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಊಟ ತಿನ್ಬೇಕು ನಾವು, ಡಿನ್ನರು. ಸೊ ಡಿನ್ನರ್ ತಿಂದಿಲ್ಲ. ಡಿನ್ನರ್ ತಿನ್ಕೊಬಿಟ್ಟು ವಾಪಸ್ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ಇನ್ನೊಂದು 2-3 ಡೇಸಿಗೆ ಮತ್ತೆ ವಾಪಸ್ ಬರ್ತೀವಿ. ಅವಾಗ ತೊಗೊಂಬಂದು ಮಿಕ್ಕಿದೆಲ್ಲ ಅರೇಂಜ್ ಮಾಡಿ ಸ್ವಲ್ಪ ಫರ್ನಿಚರ್ ಕೊಡಬೇಕು ಅಂದಿದ್ದೆ. ಓದೋಕ್ಕೆ ಟೇಬಲ್ ಇಲ್ಲ, ಆಮೇಲೆ ಸೋಫಾ ಇಲ್ಲ, ಮತ್ತು ಟಿ ವಿಗೆ ಸ್ಟ್ಯಾಂಡ್ ಇಲ್ಲ. ಟಿ ವಿ ನಮ್ಮ ಮನೇಲಿ ಇರೋದೇ ಕೊಡ್ತಾಯಿದ್ದೀವಿ. ಅದಷ್ಟು ಮಾಡಿಬಿಟ್ಟು ಅವನಿಗೆ ಸೆಟ್ ಮಾಡಿದ್ರೆ ಇನ್ನೊಂದು ವರ್ಷ ಸ್ಟಾರ್ಟ್ ಆಗುತ್ತೆ ಅವನಿಗೆ.